ಸಮಾಜ ಅಂತೇಳಿ ಅಲೆಮಾರಿ ದೊಬ್ಬಿದಾಸ ಸಮುದಾಯದನು. ಹಾಗೆಯೇ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಒಕ್ಕಲಿನ ಮನವಿ ಏನಂತಂದರೆ, ಈ ಅಲೆಮಾರಿ ಆದಿವಾಸಿ ಸಮುದಾಯಗಳ ಅಸ್ಮಿತೆ ಮತ್ತು ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರನ್ನು ಈಗ ಏನು ನಾಮನಿರ್ದೇಶನ MLC ಸ್ಥಾನಕ್ಕೆ ಕಾಂಗ್ರೆಸ್ಗೆ 7 ಸ್ಥಾನಗಳಿದೆ, ಅದರಲ್ಲಿ 1 ಸ್ಥಾನವನ್ನು ಇವರ ಈ ಸಮುದಾಯಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಅಪಾರವಾದ ಜ್ಞಾನ ಮತ್ತು ಇವರು ಈ ಸಮುದಾಯಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಪಾರ ಅನುಭವ ಇರ್ತಕ್ಕಂಥ ಅಹಿಂದ ಚಿಂತಕರಾದಂಥ ದ್ವಾರಕನಾಥ್ ಅವರನ್ನು ಮಾಡಿದರೆ ಈ ಸಮುದಾಯಗಳಿಗೆ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಮ ಒಕ್ಕೂರಿನ ತೀರ್ಮಾನ. ಕರ್ನಾಟಕ ರಾಜ್ಯ ಬುಡಕಟ್ಟು ಅಲೆಮಾರಿ ಮಹಾಸಭಾ ಕಡೆಯಿಂದ ನಾನು ಹರ್ಷಿತಾ ಗಾಂಧಿ ಅಂತ. ನಾವು CS ದ್ವಾರಕನಾಥ್ ಸರ್ ಅವ್ರಿಗೆ MLC ಮಾಡಿ ಮೇಲ್ಮನೆ ಸದಸ್ಯರಾಗಿ ಕಳಿಸ್ಕೊಡ್ಲಿಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಧನಂಜಯ ಅಂತ ಸುಡುಗಾಡು ಸಿಟಿ ಸಮುದಾಯದವರು ನಮ್ಮ ಡಾಕ್ಟರ್ CS ದ್ವಾರಕನಾಥ್ ಸರ್ ಅವ್ರನ್ನ MLC ಮಾಡಬೇಕಂತ ನಮ್ಮ ಅಭಿಪ್ರಾಯ ಇದೆ. ಕಾರಣ ಏನಪ್ಪ ಅಂದರೆ, ಅವರು ನಮ್ಮ ಹಿಂದುಳಿದ ಕೆಲ ಸಮುದಾಯಗಳಿಗೆ ಅಪಾರವಾದ ನಂಬಿಕೆ ಇದೆ, ಒಂದು ಗೌರವ ಇದೆ. ಕಾರಣ ಏನಪ್ಪ ಅಂದರೆ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಈ ಕಾರಣ ಏನಪ್ಪ ಅಂದರೆ ಅವ್ರನ್ನ ನಾವು ಜನಗಳು ಮೆಚ್ಕೋಬೇಕಾಗಿದೆ ಅಂತಂದರೆ, ಒಂದೊಂದು ಹಳ್ಳಿ ಸಮೇತ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋಗಿ ಭೇಟಿ ಮಾಡಿ ಯಾವ ಸ್ಥಿತಿಯಲ್ಲಿ ಜನ ಇದ್ದಾರೆ, ಆಮೇಲೆ ಅವರು ಗುಡಿಸಲುಗಳು ನೋಡಿ ಅಲ್ಲಿ ಕುಂತ್ಕೊಂಡು ಅವರು ಅಟ್ಲೀಸ್ಟ್ ಅವರು ಜನ ನೋಡಿ ಒಂದು ಗ್ಲಾಸ್ ನೀರು ಕುಡಿದಾದ್ರೂ ಸಹ ಇವರು ಇಂಥ ಜೀವನ ಮಾಡ್ತಾಯಿದ್ರಲ್ಲ ಅಂತ ಕಣ್ಣಿಪಟ್ಟಿರೋಂಥ ವ್ಯಕ್ತಿ ಅಂದರೆ CS ದ್ವಾರಕನಾಥ್ ಸರ್ ಅವರು. ಆಮೇಲೆ ಅವರು ಈ ಸುಮಾರು ಈಗ ಸಾಮಾಜಿಕ ನ್ಯಾಯ ಘಟಕದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಕೂಡ ಸರ್. ಹಂಗಾಗಿ ಅವ್ರ ಬಗ್ಗೆ ಅಪಾರ ಗೌರವ ಇದೆ, ಅವರು ಆಗಬೇಕಂತ ತುಂಬ ಆಸೆ ಸರ್.